ಹಲೋ, ವೆಲ್ಕಮ್ ಬ್ಯಾಕ್ ಟು ಮಾನ್ಸರಚನಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಮತ್ತು ನಮ್ಮಮ್ಮ ಹೊರಗಡೆ ಹೊರಟಿದ್ವಿ. ಸೊ ಏನಪ್ಪ ಅಂದರೆ ನಮ್ಮ ಮನೇಲಿ ಟಿ ವಿ ತರಬೇಕು. ಸೊ ಅದಕ್ಕೆ ಹೋಗಿ ಟಿ ವಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಐ ಡೋಂಟ್ ನೋ ಇವಾಗ ದಿವಾಲಿ ಆಫರ್ಸ್ ಇದೆಯೋ ಇಲ್ವೋ ಅಂತ, ಪ್ರಾಬ್ಲಿ ಎಕ್ಸ್ಟೆಂಡ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾನು ಇವತ್ತು ಹೀಗೆ ರೆಡಿ ಆಗಿದ್ದೀನಿ, ಕ್ಯಾಶುವಲ್ ಲುಕ್ಕಲ್ಲಿ. ಸೊ ಲೆಟ್ಸ್ ಗೋ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಂ 4K ಇನ್ನೂ ಕ್ವಾಲಿಟಿ ಇದು HDR ಮಾಡಲ್ ನಾನು ಕ್ಯಾಪ್ಚರ್ ಮಾಡಿ ಕರೆಕ್ಟ್ ಸಿನಿಮ್ಯಾಟಿಕ್ HDR ಮಾಡಿದಿರಾ, ಬಟ್ ಇದು ಮಾಡಿಲ್ಲ ಅಷ್ಟೇ. 4K ಮಾಡಲ್ ನೀವು ಶೂಟ್ ಮಾಡಿಲ್ಲ. ಫೈನಲಿ ನಾವು LG ಟಿ ವಿನ ಪರ್ಚೇಸ್ ಮಾಡಿದ್ವಿ. ನನಗೆ ಈ ಟಿ ವಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ಅದರಲ್ಲಿರೋ ಫೀಚರ್ಸ್ ಆಗಿರ್ಬೋದು, ಸೆಟ್ಟಿಂಗ್ಸ್ ಆಗಿರ್ಬೋದು, ತುಂಬ ಆಪ್ಷನ್ಸ್ ಇತ್ತು ನಾವು ಯಾವ ಥರ ನೋಡಲಿಕ್ಕೆ. ಆ್ಯಂಡ್ ಫೈನಲಿ ಪರ್ಚೇಸ್ ಮಾಡಿದ್ವಿ. ಟಿ ವಿ ಬರ್ತಾ ಇದೆ ನೋಡಿ, ಟಿ ವಿ ಬಂತು. ಓಕೆ ಸರ್, ಶೋರ್. ನಿಮಗೆ ಸೆಟ್ಟಿಂಗ್ಸ್ ಡೀಪ್ ಆಗಿ ಬೇಕಂದ್ರೆ ಅಲ್ಲಿ ಹೋಗಬೇಕು. ಇಲ್ಲೇ ಕ್ವಿಕ್ ಸೆಟ್ಟಿಂಗ್ಸ್ ಇದೆ. ಇದು ಗೊತ್ತಾಗಿದೆ ಸರ್, ಗೊತ್ತಾಯ್ತು, ಇದು ಸೆಟ್ಟಿಂಗ್ಸ್ ಗೊತ್ತಾಯ್ತು, ಹೇಳಿದರು. ವೈಫೈ ಸೆಟ್ಟಿಂಗ್ಸ್ ಇದೆ ನೋಡಿ, ಆ ವೈಫೈ ಸಿಂಬಲ್. ಮತ್ತು ರೆಫ್ರಿಜರೇಟರ್ ಕೂಡ ಆರ್ಡ್ರ್ ಕೊಟ್ಟು ಬಂದಿದ್ವಿ ನಾವು. ಸೊ ಅದು ಕೂಡ ಸೇಮ್ ಡೇ ಡೆಲಿವರಿ ಆಗ್ತಿದೆ. ಆ್ಯಂಡ್ ನಮ್ಮ ಮನೇಲಿ ಕಾರ್ಟೂನ್ ಬಾಕ್ಸ್ ಅಂತೂ ಸಿಕ್ಕಾಬಟ್ಟೆ ಆಗಿಬಿಟ್ಟಿದೆ. ಆ್ಯಂಡ್ ಜಸ್ಟ್ ಅನ್ಬಾಕ್ಸ್ ಮಾಡೋದೇ ಆಗ್ತಿದೆ ನಮಗಂತೂ. ಸೊ ನಮ್ಮ ಹಿಂದೂ ಸಂಪ್ರದಾಯ ಅಲ್ವಾ, ಮನೆಗೇನಾದರೂ ಹೊಸ ಐಟಮ್ ತಂದರೆ ಪೂಜೆ ಮಾಡೋದು. ಸೊ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡ್ತಿದ್ದೆ ನಾನು. ವೇಕ್ ಫಿಟ್ಟಿಂದ ಕಾಟ್ ಕೂಡ ಡೆಲಿವರಿ ಆಯಿತು. ಆ್ಯಂಡ್ ಈ ಥರ ಡಿಸ್ಪೆಂಟಲ್ ಪಾರ್ಟ್ಸ್ ಆಗಿ ಬಂದಿರುತ್ತೆ. ಆ್ಯಂಡ್ ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ತಾರೆ. ಸೊ ಸಂಜೆ ಆಯಿತು. ಇವಾಗ ಬಿಸಿ ಬಿಸಿ ಹಾಟ್ ವಾಟರ್ ಕುಡಿತಾ ನಾನು ಜಸ್ಟ್ ವ್ಯೂನ ಎಂಜಾಯ್ ಮಾಡ್ತಿದ್ದೀನಿ. ಇಲ್ಲಂತೂ ನಮ್ಮ ಮನೆ ಆಪೋಸಿಟೇ ವ್ಯೂ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಸನ್ಸೆಟ್ ಆಗೋದು ತುಂಬ ಚೆನ್ನಾಗಿ, ಒಂದು ರೇಸ್ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.